ಲೆಟ್ ದೆಮ್ ಡೂ ಇಟ್. ಅವ್ರು ಮಾಡ್ಕೊಳ್ಳಿ ಬಿಡಿ ಸರ್, ಅವ್ರು ಮಾಡ್ಕೊಳ್ಳಿ. ಬಟ್ ನಿಮಗೆ 10 years ಸಕ್ಸಸ್ಫುಲ್ ಗವರ್ನೆನ್ಸ್ ಇದೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇದು ಜನರ ದಾರಿನ. ಯಾಕಂದ್ರೆ ಯಾರೋ ಒಬ್ರು ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದಾರೆ ಅಂದ್ರೆ ಲೆಟ್ ದೆಮ್ ಡೂ ಇಟ್. ಪೀಪಲ್ ಜನ ಅವ್ರಿಗೆ ವೋಟ್ ಹಾಕ್ತಾರ ಬಿಡ್ತಾರೋ, ಆದ್ರೆ ನೀವ್ ಯಾಕೆ ಅದನ್ನೇ ಕೌಂಟರ್ ತರ ತಗೊಂಡು ಇಡೀ ಚುನಾವಣೆನೆ ನೀವು ಹಿಂದೂ ಮುಸಲ್ಮಾನ್ ಅನ್ನೋ ತರದಲ್ಲಿ ಯಾಕೆ ಮಾಡಿದ್ರಿ? ನೋಡಿ, ಯಾರ್ದಾದ್ರೂ ದಾರಿ ತಪ್ಪಿಸ್ತಾ ಇರ್ಬೇಕಾದ್ರೆ ಅದನ್ನ ನಾವು ಸರಿ ದಾರಿ ತರಬೇಕಾದನ್ನ, ಆಯ್ತಾ? ಜನರ ಮನಸ್ಸನ್ನ ಈ ಓಲೈಕೆ ರಾಜಕಾರಣ ಮಾಡ್ಕೊಂಡು ಜನರನ್ನ ದಾರಿ ತಪ್ಪಿಸಿ 10 ವರ್ಷದಲ್ಲಿ ಬಿಜೆಪಿ ಏನು ಮಾಡಿಲ್ಲ ಇಂಥದ್ದನ್ನ ಸುಳ್ಳು ಹೇಳಕ್ ಪ್ರತಿ ಬಾರಿ ಅವ್ರ ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಾ ಇರ್ಬೇಕಾದ್ರೆ ಅದನ್ನ ನಾವು ಟ್ರ್ಯಾಕ್ ತರಬೇಕಾದ್ರು ನಮ್ಮ ಸರ್ಕಾರದ ಕರ್ತವ್ಯ ಇದು. ನಾವು ಅದನ್ನ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಒಂದಂತೂ ಸತ್ಯ, ನೀವು ಅಧಿಕಾರಕ್ಕೆ ಬಂದು 10 ವರ್ಷ, 2014 ಅದೇ, 2019 ಅದೇ, 2024ಕ್ಕೆ ಹೊಸದೇನಾದ್ರೂ ಇರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ನೀವು ಅದನ್ನ ಇಟ್ಕೊಂಡೇ ಮುಂದಕ್ಕೆ ಹೋಗ್ತಿದಾರೆ. ಅಂಡ್ ಜನ ಕೂಡ ತಮ್ಗೆ ಆಶೀರ್ವಾದ ಕೊಡುವ ಎಲ್ಲ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಎಸ್ ಸರ್, ಯಾರು ರಘುನಂದನ್ ಸರ್. ಓಕೆ ಸರ್, ಜೆಡಿಎಸ್ ಎಕ್ಸ್ ಸರ್ ನೀವು ಕಂಟೆಸ್ಟ್ ಮಾಡಿರೋದು? ನಾವು ಮೇಡಮ್ 3. ಸೊ ಮತ್ತೆ ಅವ್ರಿಗೆ ಮತ್ತೆ ಆಡ್ ಆನ್ ನಿಮ್ಮ ವೋಟ್ ಬ್ಯಾಂಕ್ ಅವರಿಗೆ ಶಿಫ್ಟ್ ಆಗುತ್ತೆ. ಸೊ 3 ಗೆಲ್ತೀರಾ ಸರ್? 100% ಮೇಡಮ್. 3 ಗೆಲ್ತೀವಿ. ಯಾವ್ದು ಇರೋದು 3 ಗೆಲ್ತೀವಿ. ಕೋಲಾರ, ಮಂಡ್ಯ, ಹಾಸನ ಗೆಲ್ತೀವಿ. 100% ಗೆಲ್ತೀವಿ. ಗೆಲ್ತೀವಿ ಮೇಡಮ್. ಗೆದ್ದು ಇಟ್ಕೋತೀರಾ? 100% ಇಟ್ಕೊಳ್ತೀವಿ ಮೇಡಮ್. ಅಲ್ವಾ? ಗೆದ್ಮೇಲೆ ಇಟ್ಕೊಳಕ್ಕೆ ಏನ್ ಮೇಡಮ್? ಗೆಲುವು ಇಟ್ಕೊಳ್ಳೋದಲ್ಲ, ಗೆದ್ದಂತ ಅಭ್ಯರ್ಥಿಗಳನ್ನ ಇಟ್ಕೊಳ್ಳೋದು. ನೋಡೋಣ, ಅದೆಲ್ಲ ಕೋರ್ಟ್ ಅಲ್ಲಿ ಇದೆ ಅಲ್ವಾ? ಆಲ್ ರೈಟ್, ಓಕೆ ಫೇರ್. ಸರ್, ತಮ್ಮ ಪ್ರೆಡಿಕ್ಷನ್ ಏನು ಅನ್ನೋದನ್ನ ನಾನು ಆಮೇಲೆ ಕೇಳ್ತೀನಿ. ಈ ಬಾರಿಯ ಚುನಾವಣೆ ಸರ್, ಇದು ದೇಶಕ್ಕೆ ನಡೆದಿರುವ, ಕರ್ನಾಟಕದಲ್ಲಿ ಮಾತ್ರ ನಾವು ಸಿದ್ದರಾಮಯ್ಯ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಹೋದ್ವಿ, ಫೇರ್ ಇನಫ್. ಬಟ್ ಇಡೀ ದೇಶದ ಚುನಾವಣೆ ನಡೆದದ್ದು ಯಾವ ಇಶ್ಯೂಸ್ ಮೇಲೆ ಅಂತ ತಮ್ಗನ್ಸುತ್ತೆ ಸರ್? ಒಂದು ದೇಶದ ಭದ್ರತೆ ಮತ್ತು ಡೆವಲಪ್ಮೆಂಟ್ ಮೇಲೆ ನಡೀತು. ಅದಕ್ಕೆ ಲಾಸ್ಟ್ ಟೈಮ್ ಆಯ್ತದ. ಲಾಸ್ಟ್ ಟೈಮ್ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅವಾಗ ಇದ್ದದ್ದೇ ಭದ್ರತೆ ವಿಚಾರ. ಈ ಸರಿ ಹೊಸ್ತೇನ್ ಹೇಳಿ? ಹೊಸ್ತೇನೆ ಅದೇ ಅಭಿವೃದ್ಧಿ. ಹೌದು, ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಿದ್ರು ಸರ್? ಎಲ್ಲ ಈಗ ಮೋದಿ ಅವರು ಇರಬಹುದು, ಇಡೀ ನಮ್ಮ ಎನ್ಡಿಎ ನಾಯಕರೆಲ್ಲ ಇದ್ದದ್ದು ಮೋದಿ ಅವರು. ಕುಮಾರ್ ಅವರೇ, ಇದು ಅಭಿವೃದ್ಧಿಯ ಬಗ್ಗೆ ತುಂಬಾ ಚರ್ಚೆ ಆಯ್ತು ಅಂತ ಅನ್ಸುತ್ತೆ. ಈ ಲೋಕಸಭಾ ಚುನಾವಣೆ ಬಹುತೇಕ ಕಾಂಗ್ರೆಸ್ ನಾಯಕರು ಅವರು ಡೆವಲಪ್ಮೆಂಟ್ ಏನೂ ಆಗಿಲ್ಲ ಅಂತ ಹೇಳ್ತಿದ್ರು. ಬಟ್ ಬಿಜೆಪಿ ನಾಯಕರು ಡೆವಲಪ್ಮೆಂಟ್ ಚರ್ಚೆ ಬದಲಾಯಿತು, ದಾರಿ ಬದಲಾಯಿತು. ನಾನು ಅದಕ್ಕೆ ಕೇಳಿದೆ ಆಗ್ಲೇ ಇರ್ಲಿ ಪ್ರಸಾದ್ ಅವ್ರನ್ನ, ನೀವು 10 ವರ್ಷದ ಸಾಧನೆ ಹೇಳಕ್ ಬಹಳ ಇತ್ತು. ಯುಪಿಎ ರೀತಿ ಏನಾರ ಹಗರಣಗಳ ಲೆಕ್ಕಾಚಾರಗಳೇನು ಸರಮಾಲೆ ಏನಿರಲಿಲ್ಲ. ಬೆಂಗಳೂರು ಮೈಸೂರು ರೋಡ್ ಮಾಡಿದ್ದು ಅಂತ ಪ್ರತಾಪ್ ಸಿಂಹ ಹೇಳಿದ್ರೆ ಲೆಕ್ಕ ಇರುತ್ತ ಬಹಳ ಇತ್ತು. ಬಟ್ ನರೇಂದ್ರ ಮೋದಿ ಮಾತುಗಳು, ಅವರೊಬ್ಬರದೇ ಮಾತು ಇಂಪಾರ್ಟೆಂಟ್. ಯಾಕಂದ್ರೆ ಇನ್ಯಾವುದೋ ಕೇಳಲ್ಲ, ಇನ್ಯಾವುದೋ ಭಾಷಣ ಬಿಜೆಪಿ ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ ಆಫ್ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ, ಬಿಜೆಪಿ ನರೇಂದ್ರ ಮೋದಿ ಅನ್ನೋ ಸನ್ನಿವೇಶ. ಇವತ್ತು ಕರ್ನಾಟಕದ 28 ಕ್ಷೇತ್ರದ ಜನ ವೋಟ್ ಹಾಕಿರೋದು ಬಿಜೆಪಿಗೆ, ಅದು ಮೋದಿ ಬಿಜೆಪಿ ಲೆಕ್ಕಾಚಾರ. ಅಭ್ಯರ್ಥಿಗಳು ವೋಟ್ ಹಾಕಿದ್ರಿಂದ ಬಿಜೆಪಿ ಕೂಡ ಒಪ್ಪಲ್ಲ. ಸೊ ಹಾಗಾಗಿ ನರೇಂದ್ರ ಮೋದಿ ಹೇಳಿಕೆಯಲ್ಲಿ ಕೊಟ್ಟಿದ್ದೇನು, ಬಹುತೇಕ ಈ ಧರ್ಮ, ಬೇರೆ ಬೇರೆ ಹ್ಯಾಂಗಲ್ಗಳನ್ನ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಸೊ ನಮ್ಗೆ ಕಡೆಯದ ಆಶ್ಚರ್ಯ ಆಗಿದ್ದು ಅಲ್ಲದೆ ನರೇಂದ್ರ ಮೋದಿ ಯಾಕೆ ಪದಗಳನ್ನ ಬಳಕೆ ಮಾಡಿ. ಹಾರ್ಡ್ ಕೋರ್ ಬಿಜೆಪಿ ಏನು ಇವರಿದ್ದಾರೆ, ಯಾರು ಕಾರ್ಯಕರ್ತರಿದ್ದಾರೆ ಅಥವಾ ಬಿಜೆಪಿ ಲವರ್ಸ್ ಯಾರಿದ್ದಾರೆ, ಅವರು ಕೂಡ ಆಶ್ಚರ್ಯ ಪಟ್ರು ಮೋದಿ ಅವರು ಇಂಥ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯನಾ ಅಂತ. 10 ವರ್ಷಗಳ ಕಾಲ ನಾವು ಅಭೂತಪೂರ್ವವಾಗಿ ದೇಶದ ಎಕಾನಮಿಯನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋದ್ವಿ, ಜನರ ಜೀವನ ಮಟ್ಟವನ್ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ವಿ, ದೇಶದ ಭದ್ರತೆ ಮತ್ತು ದೇಶದ ಗಡಿಗಳಲ್ಲಿ ನಾವು ಎಷ್ಟು ಒಳ್ಳೆಯ ಆಡಳಿತವನ್ನ ನಡೆಸಿ ಎಲ್ಲವನ್ನ ಟೈಪ್ ಮಾಡಿದೀವಿ ಅಂತ ಹೇಳುವಂತ ಬಿಜೆಪಿ ಹಸು ತಗೊಂಡೋಗ್ತಾರೆ, ಹಸು ನಿಮ್ ಮನೇಲಿರೋ ಹಸು ಕಿತ್ಕೊಂಡು ಹೋಗ್ತಾರೆ, ನಿಮ್ಮ ಮಂಗಳಸೂತ್ರ ತಗೊಂಡೋಗ್ತಾರೆ, ನಿಮ್ದೆಲ್ಲಾ ರಿಸರ್ವೇಶನ್ ಕಿತ್ಬಿಟ್ಟು ಮುಸಲ್ಮಾನರಿಗೆ ಕೊಡ್ತಾರೆ. ಈ ತರದ ಭಾಷಣಗಳನ್ನ ಅವ್ರು ಮಾಡೋದಕ್ಕೆ ಆರಂಭಿಸಿದಾಗ ಡೆಫಿನೆಟ್ಲಿ ಹಾರ್ಡ್ ಕೋರ್ ಬಿಜೆಪಿಯನ್ಸು ಕೂಡ ಲಿಟಲ್ ಬಿಟ್ ಅವ್ರು ಯಾಕೆ ಹಿಂಗೆ ಅಂತ. ಈಗ ಇವ್ರ ವಿಷಯದಲ್ಲಿ ಯಾಕೆ ಚೇಂಜ್ ಆದ್ರು ಅಂತ ಎಲ್ಲರೂ ಪ್ರಶ್ನೆ ಕಾಡ್ತಿರುತ್ತೆ. ನರೇಂದ್ರ ಮೋದಿ ಮಾಡಿದಂತ ಕೆಲಸ ಬಹಳ ಇದೆ, ಇವು ಎನ್ಡಿಎ 10 ವರ್ಷದ ಸಾಧನೆ ಬಹಳ ಇದೆ. ಯಾಕೆ ಈ ವಿಷಯ ಬಂತು? ಜನ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ ಅನ್ನೋದಾಗಿದೆ. ಪಾಲಿಸಿ ಸರ್ಕಾರ ಬದಲಾಗೋ ಸನ್ನಿವೇಶನೇ ಇರಲಿಲ್ಲ. ಮತ ಹಾಕೋ ಲೆಕ್ಕಾಚಾರ ಬೇರೆ ಇರ್ತವೆ. ಬಹುತೇಕ ಅವರು ಅದನ್ನ ಗೇಜ್ ಮಾಡಿದ್ರೇನು ಅಂತ ಕಾಣುತ್ತೆ. ಜನ ಇದನ್ನ ನೋಡಿ ಓಟ್ ಹಾಕ್ತಾರೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ TRP ನಾವು ಕರೆಯಲ್ವೇ. ಸೊ ಅವ್ರು ಓಟ್ ಹಾಕೋ TRP ಯಾವುದೋ ಮಾನದಂಡಕ್ಕೆ ನರೇಂದ್ರ ಮೋದಿ ಶಿಫ್ಟ್ ಆಗಲಿತ್ತು. ಮತ್ತೆ ಧರ್ಮ,
ಮತ್ತೆ ಎರಡು ಧರ್ಮಗಳ ನಡುವಿನ ಸಂಘರ್ಷದ ಚರ್ಚೆಗಳು ಇವೆಲ್ಲವೂ ಕೂಡ ನಿಮ್ಮ ಅಜೆಂಡಾ ಲೆಕ್ಕಾಚಾರ ಓಟ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ? ಇಲ್ಲ ನೋಡಿ, ನಾವು ಈ 7 ಫೇಸ್ ಎಲೆಕ್ಷನ್ಸ್ ಯಾವ ತರ ಪ್ರಚಾರ ಮಾಡಿದೆ ಹೇಳಿದ್ವಾಗ ದ ಎಂಟೈರ್ ಎಂಟಿರಿಟಿ ತಗೊಂಡವಾಗ ಫುಲ್ 7 ಫೇಸ್ ವೋಟಿಂಗ್ ಇದೆಷ್ಟು ತಗೊಂಡವಾಗ ನಾವು ಡೆವಲಪ್ಮೆಂಟ್ Definitely, it's a polarization of Hindu votes, that's it. ನಾನು ಅದನ್ನು ಒಪ್ಪಲ್ಲ. ಈಗ ಮುಗಿಸ್ಬಿಡ್ತೇನೆ ನಾನು ಇದನ್ನ. ನಮ್ದು ಪ್ರಾಸ್ಪರಿಟಿ ನಾವು ಯಾವ ತರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ರೆ, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.